ನಿಮಗಿವತ್ತು ಬಹಳ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಟನಲ್ ಪ್ರಾಜೆಕ್ಟು 18,500 ಕೋಟಿ ರೂಪಾಯಿ ಇದಕ್ಕೆ ಇವರು 18 ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದ್ದಾರೆ. ಹೆಬ್ಬಾಳದಿಂದ ಡೈರಿ ಸರ್ಕಲ್ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡಲಿಕ್ಕೆ ಹೊರಟಿರುವಂಥ ಟನಲ್ ಪ್ರಾಜೆಕ್ಟ್ ಇದು. ಈ ಟನಲ್ ಪ್ರಾಜೆಕ್ಟ್ನ DPR ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ನಲ್ಲಿ ಸಾಕಷ್ಟು ಅವ್ಯವಹಾರಗಳು, ಸಾಕಷ್ಟು ತಪ್ಪುಗಳು ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಟನಲ್ ರೋಡ್ನ ಫಸ್ಟ್ ಎಕ್ಸಾಂಪಲ್ ನೋಡಿ. ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದೆ. ಹಿಂದ್ಗಡೆ ಆ ಸ್ಲೈಡ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು IISc ಅವರು ಮಾಡಿರುವಂಥ ಒಂದು ಸರ್ವೆಯ ಪ್ರಕಾರ ಬಂದಿರುವಂಥ ನಂಬರ್ಸ್. ಈ 18 ಕಿಲೋಮೀಟರ್ ಟನಲ್ ರೋಡ್ನಲ್ಲಿ ಈಗ ಏನು DCM ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ. ಅದರಲ್ಲಿ ಗಂಟೆಗೆ 600ರಿಂದ 1,600 ಜನ ಓಡಾಡ್ಬೋದು ಬರೀ ಕಾರ್ಗಳಲ್ಲಿ. ಅದೇ ನೀವು ಬೈಕ್ಗಳಿಗೂ, ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದರೆ 7,500 ಜನ ಓಡಾಡ್ಬೋದು. ಅದೇ ಜಾಗದಲ್ಲಿ ನೀವು BMRCLಗೆ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡ್ಬೋದು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1,600 ಜನ ಓಡಾಡುವಂಥ ಪ್ರಾಜೆಕ್ಟ್ ಆಗಬೇಕು, ಬರೀ ಕಾರ್ ಇಟ್ಕೊಂಡಿರುವಂಥ ಜನಕ್ಕೆ ಮಾತ್ರ ಅನುಕೂಲ ಆಗುವಂಥ ಪ್ರಾಜೆಕ್ಟ್ ಆಗಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂಥ ಗಂಟೆ 25,000 ಜನ ಓಡಾಡ್ಬೋದಾಗಿರುವಂಥ ಟನಲ್ ಪ್ರಾಜೆಕ್ಟ್, ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು, ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಬೇಕು. ಅದನ್ನು ಓದೋದೆಲ್ಲ, ಸ್ಪೋರ್ಟ್ಸ್ ಲ್ಯಾಬ್, ಲ್ಯಾಬ್, ಕ್ರಿಕೆಟ್ ಲ್ಯಾಬ್ ಎಲ್ಲ ವಿಚಾರದಲ್ಲೂ ಈ ವಿಚಾರ ಎಲ್ಲ ಇವತ್ತು ತಾವು ಹೊರಗೆ ಬಂದರೆ ಈ ಭಾರತ ಪಟಾಕಿಯನ್ನು ಇನ್ನೂ ನಾವು ಮುಂದಕ್ಕೆ ಸಾಗಿಸಿಕೊಂಡು ವಿಶ್ವ ಮಾನವದಲ್ಲಿ ಭಾರತ ಮುನ್ನಡೆ ಸಾಗಿಸದ ನಾವು ತಮ್ಮ ಒಂದು ಜವಾಬ್ದಾರಿ ಓದೋ ವಿಚಾರದಲ್ಲಾಗಲಿ, ಸ್ಪೋರ್ಟ್ಸ್ಲಾಗಿರ್ಬೋದು, ಮತ್ತು